ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಇದು ಸೋಫಾದ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ, ಕುಕ್ಕಿಂಗ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ತಿಂಗಳಿಂದಲೂ ಪ್ರಿಪ್ರೇಷನ್ ಮಾಡ್ತಾನೇ ಇರಬೇಕಾಗುತ್ತೆ. ನಿಜವಾಗ್ಲೂ ದಿನ ಮಾಡ್ತಾ ಇದ್ರೂ ಅದನ್ನು ಮಾಡ್ತಾ ಇಲ್ಲ, ಇದನ್ನು ಮಾಡ್ತಾ ಇಲ್ಲ, ಇದು ಕಡಿಮೆ ಆಯಿತು, ಅದು ಕಡಿಮೆ ಆಯಿತು, ತರೋದಂತೂ ಎಷ್ಟೊಂದಿರುತ್ತೆ. ಪ್ರತಿದಿನವೂ ಹೋಗಿ ತರ್ತಾನೆ ಇರ್ತೀವಿ. ಹಂಗಾಗಿ ನಾನೇನಿಲ್ಲ ಅಂತಂದರೆ ಒಂದು 23 ವರ್ಷದಿಂದ ಹಬ್ಬ ಮಾಡ್ತಾ ಇರೋದ್ರಿಂದ ನಾನು ಒಂದು ಲೀಸ್ಟೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆ ಲೀಸ್ಟ್ ಪ್ರಕಾರ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಲೀಸ್ಟ್ ತಗೊಂಡ್ಬಿಡ್ತೀನಿ. ಎಷ್ಟೇ ಸರಿ ಹೋದ್ರೂ ಒಂದೊಂದು ಬಿಟ್ಟು ಬಂದಿರ್ತೀವಿ, ಇಲ್ಲ ಒಂದೊಂದು ಸಿಗೋದಿಲ್ಲ ಅಂಗಡಿಗೆ, ಮತ್ತೆ ಹೋಗಬೇಕು. ಒಂದು ತಿಂಗಳಿಂದಲೂ ಕೆಲಸ ಮಾಡ್ತಾನೇ ಇರ್ತೀವಿ. ನಾಳೆ ಹಬ್ಬ ಅನ್ನೋದ್ರಿಂದ ಹಬ್ಬ ಐತೆ ಅನ್ನೋದು ಹಿಂದಿನ ದಿನ ಕೂಡ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಮನೆ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ಕೆಲಸ ತುಂಬ ಇರುತ್ತೆ. ಹಂಗಾಗಿ ಅದಕ್ಕೆ ನಾನು ಸ್ವಲ್ಪ ಲೀಸ್ಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಮಾನು ಏನೇನು ಬೇಕು ಅನ್ನೋದು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಒಬ್ಬೊಬ್ಬರು ಸ್ಟಾರ್ಟಿಂಗ್ ಎಷ್ಟೋ ಜನ ಮಾಡೋರಿಗೆ ಗೊತ್ತಿರುತ್ತೆ, ಆದರೂ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಗೊತ್ತಿರೋದಿಲ್ಲ. ಹಂಗಾಗಿ ಈ ಲೀಸ್ಟ್ ಒಂದು ಇಟ್ಕೊಬಿಟ್ರೆ ನೀವು ಆರಾಮಾಗಿ ಈಸಿಯಾಗಿ ಹಬ್ಬ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ವರಮಹಾಲಕ್ಷ್ಮಿ ನನಗೆ ಪ್ರತಿಯೊಂದು ಹಬ್ಬಕ್ಕಿಂತ ಈ ವರಮಹಾಲಕ್ಷ್ಮಿ ತುಂಬ ವಿಶೇಷ. ನಾನು ಏನೋ ಅಂದ್ಕೊಂಡು ಈ ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ನಿಜವಾಗ್ಲೂ ನನಗದು ಫಲಿಸ್ತು, ಒಳ್ಳೇದಾಯಿತು. ಹಂಗಾಗಿ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಆಗಿ ಹಂಗೆ ಮಾಡಿದೆ. ಒಂದು 2 ವರ್ಷ ಮಾಡಿ 3ನೇ ವರ್ಷದಾಗೆ ಮತ್ತೆ ನನಗೊಂದು ಗೋಲ್ಡ್ ಕಳೆದೋಯ್ತು. ಆವಾಗ ಎಲ್ಲ ನನಗೆ ನೀನು ಮಾಡಿದ್ದೆ, ನೀನು ನಮ್ಮ ಮನೆಗೆ ಫ್ಯಾಮಿಲಿಯಲ್ಲಿ ಯಾರೂ ಮಾಡಿಲ್ಲ, ಅದಕ್ಕೆ ನೀನು ಮಾಡಿದ್ಯಾ, ನಿನ್ಗೆ ಹಂಗಾಯಿತು ಹಿಂಗಾಯಿತು ಅಂತ ಎಲ್ಲ ಅನ್ನಕತ್ತಿರು. ನನಗೆ ಹಬ್ಬ ಬಿಡಲಿಕ್ಕೂ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲ ನಾನು ಮಾಡಿಬಿಟ್ಟಿದ್ದೀನಿ, ನನಗೆ ಬಿಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ನನಗೆ ಒಳ್ಳೇದೇ ಕೊಟ್ಬಿಟ್ಟಿದೆ, ಕಳೆದೋಗಿರೋದಕ್ಕೆ ನಾನು ಬಿಡಬೇಕು ಅಂತಂದರೆ ನಂಗೆ ಆಗ್ತಾಯಿಲ್ಲ. ಹೆಂಗೆ ಮಾಡೋದು ಅಂತ ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ದೇವರೇ ನನಗೆ ನೆಕ್ಸ್ಟ್ ಇದು ಒಳ್ಳೇದಾಗುತ್ತೆ ಅನ್ನೋದಾದರೆ ನೆಕ್ಸ್ಟ್ ನನಗೆ ಕಳೆದೋಗಿರೋ ವಸ್ತು ಗೋಲ್ಡ್ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಅದು 5 ವರ್ಷ ಆದಮೇಲೆ ಅದೇ ಜಾಗದಲ್ಲಿ ಸಿಕ್ತು. ನನಗೆ ಗೊತ್ತಿಲ್ಲ ಅದು ಹೆಂಗೆ ಸಿಕ್ತೋ ಏನೋ ಗೊತ್ತಿಲ್ಲ. ಅದು ಯಾರು ತಗೊಂಡೋಗಿದ್ರು ಮತ್ತೆ ತಂದು ಅದೇ ಜಾಗಕ್ಕೆ ಇಟ್ಟಿದ್ರು. ನನಗೆ ಅದು ಕಳೆದೋಗಿರಲಿಲ್ಲ, ಬೇರೆ ಯಾರೋ ಕದ್ದು ತಗೊಂಡೋಗಿದ್ರು. ಅದನ್ನು ಮತ್ತೆ ಅವರು ತಂದು ವಾಪಸ್ 5 ವರ್ಷ ಆದಮೇಲೆ ನಂಗೆ ತಂದಿಟ್ರಲ್ಲ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ನನಗೆ ಆವಾಗಿಂದ ನನಗೆ ವರಮಹಾಲಕ್ಷ್ಮಿ ಪೂಜೆ ಅಂದರೆ ನನಗೆ ಏನೋ ಒಂಥರ ವಿಶೇಷ, ಏನೋ ಒಂಥರ ಹಬ್ಬ. ಬೇರೆ ಹಬ್ಬಕ್ಕಿಂತ ನನಗೆ ಈ ಹಬ್ಬ ಅಂದರೆ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾರಲ್ಲ, ಹಂಗೆ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಲೀಸ್ಟ್ ಹಾಕ್ಕೊಂಡಿದ್ದೀನಿ. ಈ ಲೀಸ್ಟಲ್ಲಿ ನಿಮಗೆ ಯಾವುದಾದ್ರೂ ಬಿಟ್ಟಿದ್ದೀನಿ ಅಂತ ಅನಿಸಿದರೆ ಬೇಕಾದ್ರೆ ನೀನು ಕಮೆಂಟ್ಸ್ ಮಾಡಿ ಹೇಳಿ, ನಾನು ಕೂಡ ಅದನ್ನು ಸೇರಿಸ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದೊಂದಾಗಿ ನಾನು ಏನೇನು ಲೀಸ್ಟ್ ಹಾಕ್ಕೊಂಡಿದ್ದೀನಿ ಅನ್ನೋದು ಹೇಳ್ತೀನಿ. ಫಸ್ಟ್ ನಾನು ವರಮಹಾಲಕ್ಷ್ಮಿ ಸಾಮಾನು ಏನೇನು ಬೇಕು ವ್ರತಕ್ಕೆ ಅಂತ ಫಸ್ಟು ಒಂದು ಲೀಸ್ಟ್ ಹಾಕಿಬಿಟ್ಟಿದ್ದೀನಿ. ಅದಾದಮೇಲೆ ದೇವಿ ಅಲಂಕಾರಕ್ಕೆ ಏನೇನು ಬೇಕು ಅಂತ ಲೀಸ್ಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪೂಜೆಗೆ ಏನೇನು ಬೇಕು, ವಿಶೇಷವಾಗಿ ಪೂಜೆಗೆ ಇದು ಕಂಪಲ್ಸರಿ ಇರಬೇಕು ಅಂತ ಹೇಳ್ತಾರಲ್ಲ, ಅಷ್ಟಿದ್ರೆ ಸಾಕು ಪೂಜೆ ಮಾಡಲಿಕ್ಕೆ ಅಂತಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮುತ್ತೈದರಿಗೆ ಕೊಡಲಿಕ್ಕೆ ತಾಂಬೂಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೈವೇದ್ಯಕ್ಕೆ ಏನೇನು ಮಾಡಬೇಕು ಅನ್ನೋದಿರುತ್ತಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ. ನನಗೆ ಫಸ್ಟು ವರಮಹಾಲಕ್ಷ್ಮಿ ವ್ರತಕ್ಕೆ ಏನೇನು ಬೇಕು ಅನ್ನೋದಾದರೆ ಅದು ವರಮಹಾಲಕ್ಷ್ಮಿ ಬುಕ್ ಇರುತ್ತೆ ನೋಡಿ, ಅದು ನನಗೆ ತುಂಬ ಇಷ್ಟ. ಯಾಕಂದರೆ ಅದರಲ್ಲಿ ಡಿಟೇಲ್ ಆಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ನೀಟಾಗಿರುತ್ತೆ. ಇದನ್ನು ನಾವು ಫಸ್ಟ್ ಯಾವ್ದು ಮಾಡಬೇಕು, ಸೆಕೆಂಡ್ ಯಾವ್ದು ಮಾಡಬೇಕು, ಮೂರನೇದು ಯಾವ್ದು ಮಾಡಬೇಕು ಅನ್ನೋದಿರುತ್ತೆ. ಹಂಗಾಗಿ ನಾನು ಅದ್ರ ಪ್ರಕಾರನೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ ಬುಕ್ಕಲ್ಲಿ ಡಿಟೇಲ್ ಆಗಿರೋದ್ರಿಂದ ಫಸ್ಟು ಗಣೇಶನ ಆರಾಧನೆ ಮಾಡ್ಕೋಬೇಕು, ಆಮೇಲೆ ಕಳಸ ಸ್ಥಾಪನೆ, ಆಮೇಲೆ ಕಳಸದ ಪೂಜನೆ, ಆಮೇಲೆ ಅಷ್ಟೋತ್ತರ, ಆಮೇಲೆ ಶ್ಲೋಕಗಳು, ಆಮೇಲೆ ಕೊನೆಗೆ ಮಹಾಮಂಗಳಾರತಿ, ಈ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ನನಗೆ ಅದು ತುಂಬ ಇಷ್ಟ. ಅದ್ರ ಪ್ರಕಾರನೇ ನಾನು ಪೂಜೆ ಮಾಡ್ತಾ ಹೋಗ್ತೀನಿ. ಯಾಕಂದರೆ ನಾವು ಯಾರನ್ನೂ ಕರೆಸಿ ಪೂಜೆ ಮಾಡಿಸಿರಲ್ಲ, ನಾವೇ ಮನೆಗೆ ಮಾಡೋದ್ರಿಂದ ಅವರು ಹೆಂಗೆ ಮಾಡ್ತಾರೋ ಅದೇ ಥರ ನಾವು ಮಾಡ್ದಂಗೆ ಆಗುತ್ತಲ್ಲ ಅನ್ನೋ ಖುಷಿಯಿಂದ ನಾನು ಅದೇ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಎರಡನೇದಾಗಿ ಅರಿಶಿನ ಕುಂಕುಮ. ನಾವೇನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ, ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಅರಿಶಿನ ಕುಂಕುಮ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅರಿಶಿನ ಕುಂಕುಮ. ಎರಡನೇದಾಗಿ ಅಕ್ಷತೆ ಬೇಕು, ಅಕ್ಷತೆ ಮನೆಯಲ್ಲೇ ಮಾಡ್ಕೊಂಡ್ರೆ ಆಯಿತು. ಮತ್ತು ಗಂಧ ಸುಗಂಧ ಬೇಕಾಗುತ್ತೆ. ಗಂಧ ಅಂದರೆ ನಾವು ಎಷ್ಟೇ ಅರಿಶಿನ ಕುಂಕುಮ ಇಟ್ಟರು ಒಂದು ಚಿಟಿಕೆ ಆದರೂ ಒಂದು ಸರಿ ಆದರೂ ಗಂಧ ಇಟ್ಟರೆ ಒಳ್ಳೆಯದು ದೇವರಿಗೆ ಅಂತ ಹೇಳ್ತಾರೆ. ಹಂಗಾಗಿ ಗಂಧ. ಮತ್ತು ದೀಪಗಳಂದ್ರೆ ತುಂಬ ದೀಪಗಳು ಬೇಕಾಗಿರುತ್ತೆ. ನಾವು ಎಷ್ಟೇ ದೀಪಗಳಿದ್ರೂ ಈ ಥರ ಪೂಜೆ ಪುನಸ್ಕಾರಕ್ಕೆಲ್ಲ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೆ ದೀಪಗಳು ಜೋಡಿಸ್ಕೋಬೇಕು. ಅದಕ್ಕೆ ಎಣ್ಣೆ ಮತ್ತು ತುಪ್ಪ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದು. ಎಲ್ಲದಕ್ಕೂ ಎಣ್ಣೆ ಹಾಕಿ ಪೂಜೆ ಮಾಡ್ಬೋದು. ನಾವು ಆರತಿ ಮಾಡ್ತೀವಲ್ಲ, ಆ ಆರತಿಗೆ ಮಾತ್ರ ತುಪ್ಪ ಹಾಕಲಿಕ್ಕೆ ಒಂದು ಸ್ವಲ್ಪನಾದರೂ ತುಪ್ಪ ತಂದು ಇಟ್ಕೋಬೇಕು. ಮತ್ತು ತುಪ್ಪದ ಬತ್ತಿ ಅಂತಲೇ ಸಪ್ರೇಟ್ ಮಾಡಿ ಇಟ್ಕೊಂಡ್ರೂ ತುಂಬ ಒಳ್ಳೆಯದು ತುಪ್ಪದ ಬತ್ತಿ. ಅದಾದಮೇಲೆ ಕರ್ಪೂರ ಕಂಪಲ್ಸರಿ ಕರ್ಪೂರ ಬೇಕು, ಗಂಟೆ ಬೇಕು.
ಮತ್ತು ಆರತಿ ತಟ್ಟೆ ಬೇಕು. ತಟ್ಟೆಗಳು ಸ್ವಲ್ಪ ಜಾಸ್ತಿನೇ ಇರಬೇಕು. ಎಲ್ಲ ಪ್ರಸಾದ ಎಲ್ಲ ಇಡಲಿಕ್ಕೆಲ್ಲ ಬೇಕಾಗಿರುತ್ತೆ. ಮತ್ತು ಆರತಿ ಮಾಡಲಿಕ್ಕೆ ಎರಡು ಥರ ಆರತಿ ಮಾಡಲಿಕ್ಕೆ ತಟ್ಟೆ ಬೇಕು. ಒಂದು ಕರ್ಪೂರದ ಆರತಿ, ಮಂಗಳಾರತಿ ಎಲ್ಲ ಇರುತ್ತೆ. ಇನ್ನೊಂದು ಲಾಸ್ಟಿಗೆ ಕೆಂಪು ಆರತಿ ಅಂತ ಮಾಡ್ತೀವಿ. ಓಕ್ಳಿ ನೀರು, ಕೆಂಪು ನೀರು ಆರತಿ, ಅದು ಒಂದು ರೆಡಿ ಮಾಡಿ ಇಟ್ಕೊಬಿಟ್ರೆ ನಮ್ಗೆ ಆರಾಮಾಗಿ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಎಲೆ ಅಡಿಕೆ ಬೇಕು. ಎಲೆ ಅಡಿಕೆ ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗಿರುತ್ತೆ. ಬಂದರಿಗೆ ಕೊಡಲಿಕ್ಕೂ ಬೇಕು, ಮತ್ತು ಕಳ್ಸೋಕ್ಕೆಲ್ಲ ಇಡಲಿಕ್ಕೆ ಬೇಕು. ಹಂಗಾಗಿ ಸ್ವಲ್ಪ ಒಂದು ಅರ್ಧ ಡಜನ್ ಗಟ್ಟಲೆ, ಮತ್ತು ಒಂದು ಅರ್ಧ ಕಟ್ಟು ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಎಲೆ ಅಡಿಕೆ ತಗೊಂಡ್ರೆ ಒಳ್ಳೆಯದು. ಮತ್ತು ಕಳಸ ರೆಡಿ ಮಾಡಬೇಕಂದ್ರೆ ಕಳಸಕ್ಕೆ ಚೆಂಬಾದರೂ ಇಡ್ತಾರೆ, ಇಲ್ಲ ತಾಮ್ರದ ಬಿಂದಿಗೆನಾದರೂ ಇಡ್ತಾರೆ, ಇಲ್ಲ ಹಿತ್ತಾಳಿದಾದರೂ ಇಡ್ತಾರೆ. ನಿಮಗೆ ಅನುಕೂಲ ಇದ್ದರೆ ಬೆಳ್ಳಿದು ಇಡ್ತೀರಾ, ಇಲ್ಲ ಅಂದರೆ ತಾಮ್ರ, ಇಲ್ಲ ಹಿತ್ತಾಳಿ, ಇಲ್ಲ ಅಂದರೆ ಸ್ಟೀಲಿಂದಾದರೂ ಇಡಲಿಕ್ಕೆ ಬರುತ್ತೆ. ನಿಮ್ಗೆ ಯಾವ್ದು ಅನುಕೂಲನೋ ಆ ಥರ ಹಿಡ್ಕೊಂಡು ಹೋಗ್ಬೋದು. ಮತ್ತು ಮಾವಿನ ಎಲೆ ಕಂಪಲ್ಸರಿ ಬೇಕಾಗುತ್ತೆ. ಇಷ್ಟೆಲ್ಲ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾಯಿದ್ವಿ ಅಂದರೆ ತಳಿರು ತೋರಣ ಅಂತಲೇ ಹೇಳ್ತಾರಲ್ಲ, ಹಾಗಾಗಿ ಬಾಗಿಲಿಗೆಲ್ಲ ಹಾಕಲಿಕ್ಕೆ ಮತ್ತು ಪೂಜೆಗೆಲ್ಲ ಬಳಸಲಿಕ್ಕೆಲ್ಲ ಮಾವಿನ ಎಲೆ ತುಂಬ ಇಂಪಾರ್ಟೆಂಟು. ಮತ್ತು ಬಾಳೆಕಂಬ, ಹಬ್ಬ ಅಂದಮೇಲೆ ಬಾಳೆಕಂಬ ಇದ್ದೇ ತಾಣ್ತೀವಿ. ಬಾಳೆಕಂಬ ಬೇಕು 2. ಮತ್ತು ಬಾಳೆ ಎಲೆ ಪೂಜೆಗೆ ನೈವೇದ್ಯ ಇಡಲಿಕ್ಕೆ, ಪ್ರಸಾದ ಮಾಡಿರ್ತೀವಲ್ಲ, ಆ ಪ್ರಸಾದ ಎಲ್ಲ ಇಡಲಿಕ್ಕೆ ಬೇಕಾಗಿರುತ್ತೆ ಬಾಳೆ ಎಲೆ. ಹಂಗಾಗಿ ಬಾಳೆ ಎಲೆ 1. ಮತ್ತು ತೆಂಗಿನಕಾಯಿ ಒಂದು 3-4 ಆದರೂ ಬೇಕಾಗಿರುತ್ತೆ. ಯಾಕಪ್ಪ ಅಂತಂದರೆ ಒಂದು ಕಳಸಕ್ಕೆ ಇಡಕ್ಕೆ ಬೇಕು, ಒಂದು ಲಕ್ಷ್ಮಿಗೆ ಹೊಡಿಲಿಕ್ಕೆ ಬೇಕು, ಒಂದು ಮನೆ ದೇವ್ರಿಗೆ ಹೊಡಿಲಿಕ್ಕೆ ಬೇಕು, ಮತ್ತು ಇನ್ನೊಂದು ಲಕ್ಷ್ಮಿಗೆ ಮಡ್ಲು ತುಂಬಲಿಕ್ಕೆ ಒಂದು ಬೇಕು. ಹಾಗಾಗಿ ಅದನ್ನ ಇಟ್ಟು ಮತ್ತು ಬೆಳಗ್ಗೆ ಪೂಜೆ ಮಾಡಿ ಹೊಡಿಲಿಕ್ಕೆ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಆ ಥರನೂ ಮಾಡ್ತಾರೆ. ಹಂಗಾಗಿ ಒಂದು 4 ಅಂತೂ ಬೇಕಾಗಿರುತ್ತೆ. ಮತ್ತು ನಾಣ್ಯಗಳು ಬೇಕಾಗಿರುತ್ತೆ, ಕಳಸಕ್ಕೆ ಹಾಕ್ಲಿಕ್ಕೂ ಬೇಕಾಗಿರುತ್ತೆ. ಮತ್ತು ನಾವು ಅಲ್ಲಿ ಪೂಜೆಗೆಲ್ಲ ಸ್ವಲ್ಪ ದುಡ್ಡು ನಾಣ್ಯಗಳೆಲ್ಲ ಇಟ್ಟರೆ ಲಕ್ಷ್ಮಿಗೆ ತುಂಬ ಇಷ್ಟ ಅಲ್ಲ. ದುಡ್ಡು ಅಂದ್ರೇ ಲಕ್ಷ್ಮಿ, ಹಂಗಾಗಿ ಅದನ್ನ ಮನೆಗೆ ಸ್ವಲ್ಪನಾದರೂ ಇಡ್ಲಿಕ್ಕೆ ಬೇಕಾಗಿರುತ್ತೆ. ಹಾಗಾಗಿ ಮತ್ತು ಅಕ್ಕಿ ಬೇಕಾಗಿರುತ್ತೆ. ಅಕ್ಕಿ ಅಂದರೆ ಒಬ್ಬೊಬ್ಬರು ಕಳಸಕ್ಕೆ ಅಕ್ಕಿ ಹಾಕಿ ಕಳಸ ಸ್ಥಾಪನೆ ಮಾಡ್ತಾರೆ. ಇಲ್ಲಾಂದರೆ ಕಳಸದ ಕೆಳಗಡೆ ತಟ್ಟೆಯಲ್ಲಿ ಹಾಕಿ ಆದ್ರೂ ಕಳಸ ಇಡಲಿಕ್ಕೆ ಬೇಕಾಗಿರುತ್ತೆ. ಹಾಗಾಗಿ ಅಕ್ಕಿ ಬೇಕು. ಮತ್ತು ಗಂಗಾಜಲ ಮತ್ತು ಗೋಮೂತ್ರ ಅಂತ ಸಿಗ್ತವೆ. ಅದು ಕೂಡ ಯಾಕಂದರೆ ನಾವು ಮನೆಯೆಲ್ಲ ಶುದ್ಧಿ ಮಾಡ್ಬೇಕಾದ್ರೆ ಫಸ್ಟ್ಗೆಲ್ಲ ನೆಲ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ, ಮನೆ ತೊಳಿಬೇಕಾದ್ರೆ ಏನೇ ಆದರೂ ನಾವು ಅದು ಚಿಕನ್ ಮಟನ್ ತಿಂದಿರ್ತೀವಿ ಅನ್ನೋದ್ರಿಂದ ಎಲ್ಲ ಪೂರ್ತಿ ತೊಳಿಲಿಕ್ಕಾಗಲ್ಲ. ಹಂಗಾಗಿ ಶುದ್ಧಿ ಮಾಡಲಿಕ್ಕೆ ಬೇಕಾಗಿರುತ್ತೆ ಗಂಗಾಜಲ, ಗೋಮೂತ್ರ. ಅದನ್ನು ತಾಣ್ತಾ ಇದ್ದೀನಿ. ಮತ್ತು ಅದಾದಮೇಲೆ ಗೆಜ್ಜೆ ವಸ್ತ್ರ ಬೇಕಾಗಿರುತ್ತೆ. ನಾವು ಎಷ್ಟೇ ಹೂವು ಹಾಕಿರೋ ಗೆಜ್ಜೆ ವಸ್ತ್ರ ತುಂಬ ಇಷ್ಟ, ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಂಗಾಗಿ ಗೆಜ್ಜೆ ವಸ್ತ್ರ ಬೇಕಾಗಿರುತ್ತೆ. ಮತ್ತು ಬಾಗಿನ ಸಾಮಾನು ಬೇಕು. ಬಾಗಿನ ಸಾಮಾನು ಅಂದರೆ ಅಮ್ಮನವ್ರಿಗೆ ಮೊದಲು ತುಂಬಬೇಕಾದ್ರೆ ನಾವು ಬಾಗಿನ ಸಾಮಾನೆಲ್ಲ ಇಡಬೇಕು. ಹಂಗಾಗಿ ಆ ಸಾಮಾನು ಒಂದು ಬೇಕು. ಮತ್ತು ಒಂದು 5 ಥರ ಡ್ರೈ ಫ್ರೂಟ್ಸ್ ಬೇಕಾಗಿರುತ್ತೆ. ಸ್ವಲ್ಪ ಕಳಸಕ್ಕೆ ಹಾಕ್ಲಿಕ್ಕೆ ಎಲ್ಲ ಬೇಕಾಗಿರುತ್ತೆ. ಹಂಗಾಗಿ 5 ಥರ ಡ್ರೈ ಫ್ರೂಟ್ಸ್ ಬೇಕು. ಮತ್ತು ಅರಿಶಿನ ಕೊಂಬು ಬೇಕು. ಅರಿಶಿನ ಕೊಂಬು ಏನಪ್ಪ ವಿಶೇಷ ಅಂದರೆ ಅಮ್ಮನವ್ರಿಗೆ ತಾಳಿ ಕಟ್ಟಲಿಕ್ಕೆ. ನಾವು ಅಮ್ಮನವ್ರಿಗೆ ತಾಳಿ ಅಂದರೆ ಒರಿಜಿನಲ್ ತಾಳಿ ಮಾಡಿಸಿ ಸಪ್ರೇಟ್ ಕಟ್ಟೋದಾದರೆ ಓಕೆ. ನಾವು ಸುಮ್ಮನೆ ರೆಡಿಮೇಡ್ ಅದು ಇದು ಏನೇನೋ ಹಾಕ್ತೀವಲ್ಲ, ಅದೆಲ್ಲ ಶ್ರೇಷ್ಠ ಅಲ್ಲ. ಅದಕ್ಕಿಂತ ಅರಿಶಿನ ಕೊಂಬಿಂದು ತಾಳಿನೇ ತುಂಬ ಶ್ರೇಷ್ಠ. ಹಂಗಾಗಿ ಅರಿಶಿನ ಕೊಂಬು ಬೇಕು. ಮತ್ತು 5 ಎಳೆ ದಾರ ಮತ್ತು 9 ಎಳೆ ದಾರ ಅಂತಲೇ ಸಿಗ್ತಾ ಇರುತ್ತೆ. ಹಂಗಾಗಿ ಅದು 5 ಎಳೆ ದಾರ ಇದ್ರೆ ಓಕೆ, ಇಲ್ಲ 9 ಎಳೆ ದಾರ, ಅದು ಅರಿಶಿನ ದಾರ ಮಾಡ್ಕೊಂಡು ತಾಳಿ ಎಲ್ಲ ಕಟ್ಟಲಿಕ್ಕೆ ಮತ್ತು 8 ಗಂಟೆ ಹಾಕಿ ಕಟ್ಟಲಿಕ್ಕೆಲ್ಲ ಬೇಕಾಗಿರುತ್ತಲ್ಲ, ಹಂಗಾಗಿ ಆ ದಾರ ಒಂದು ಬೇಕು. ಮತ್ತು ಲವಂಚ ಬೇರು ಅಂತಲೇ ಸಿಗುತ್ತೆ. ನಾವೆಲ್ಲ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಈ ಲವಂಚ ಬೇರು ಅನ್ನೋದೇನು ಗೊತ್ತಿರಲಿಲ್ಲ, ಅದು ಹಾಕ್ತಿರಲಿಲ್ಲ. ಡ್ರೈ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಹಾಕ್ತಿದ್ವಿ, ಮತ್ತು ನಾಣ್ಯಗಳು ಮತ್ತು ಗೋಲ್ಡು ಏನಾದರೂ ಈ ಥರ ಹಾಕಿ ಪೂಜೆ ಮಾಡ್ತಾಯಿದ್ದೆ. ಆದರೆ ಈಗ ಲವಂಚ ಬೇರು ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ಲವಂಚ ಬೇರು ಕೂಡ ಬೇಕು. ಮತ್ತು ಜೇನುತುಪ್ಪ ಅಂದರೆ ವಿಶೇಷವಾಗಿ ಎಲ್ಲ ಏನೇ ಪ್ರಸಾದ ಮಾಡಿರೋ ಸ್ವಲ್ಪ ಜೇನುತುಪ್ಪ, ಪಂಚಾಮೃತ ಎಲ್ಲ ಮಾಡ್ಬೇಕಾದ್ರೆ ಪೂಜೆಗೆಲ್ಲ ಜೇನುತುಪ್ಪ ಬಳಸಿದ್ರೆ ಒಳ್ಳೆಯದು. ಹಂಗಾಗಿ ಜೇನುತುಪ್ಪ ಮನೆಗಿದ್ರೂ ಒಳ್ಳೆಯದು. ಹಂಗಾಗಿ ಜೇನುತುಪ್ಪ ಬೇಕು. ಮತ್ತು ಬೆಲ್ಲದಚ್ಚು ಬೇಕು. ಬೆಲ್ಲದಚ್ಚು ಅಂದರೆ ಅಮ್ಮನವ್ರಿಗೆ ಮಡಿ ತುಂಬಲಿಕ್ಕೆಲ್ಲ ಬೇಕಲ್ಲ ಬೆಲ್ಲದಚ್ಚು, ಹಂಗಾಗಿ ಬೆಲ್ಲದಚ್ಚು ಬೇಕು. ಮತ್ತು ಇಲ್ಲ ಬೆಲ್ಲದಚ್ಚಿಂದ ಆರತಿ, ಎಷ್ಟೋ ಜನ ಆರತಿ ಮಾಡ್ತಾ ಇರ್ತಾರೆ. ಹಂಗಾಗಿ ಆ ಆರತಿಗೆ ಬಳಸ್ಲಿಕ್ಕೂ ಎಷ್ಟೋ ಜನ ಬಳಸ್ಕೋಬೋದು. ಮತ್ತು ಕೊಬ್ಬರಿ ಕೂಡ ಅಮ್ಮನವ್ರಿಗೆ ಮಡ್ಲು ತುಂಬಲಿಕ್ಕೆ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಕೊಬ್ಬರಿ 1-2 ಬಟ್ಲು. ಮತ್ತು ರಂಗೋಲಿ ಪುಡಿ, ವಿಶೇಷವಾಗಿ ಹಬ್ಬ ಅಂದಮೇಲೆ ರಂಗೋಲಿ ಹಾಕ್ದಂಗಿರ್ತೀವ, ರಂಗೋಲಿ ಪುಡಿ ಬೇಕೇ ಬೇಕು. ರಂಗೋಲಿ ಹಂಗಾಗಿ ಮತ್ತು ವರಮಹಾಲಕ್ಷ್ಮಿ ಅಂದಮೇಲೆ ಸೀರೆ ಬ್ಲೌಸು ತಂದು ಉಡಿಸ್ಲೇಬೇಕಲ್ಲ. ಹಂಗಾಗಿ ಅಮ್ಮನವ್ರಿಗೊಂದು ಸೀರೆ, ರೇಷ್ಮೆ ಸೀರೆ, ಸ್ವಲ್ಪ ಕಾಟನ್ ಸೀರೆ, ಅಂಚಿನ ಸೀರೆ, ಬಾರ್ಡ್ರ್ ಸೀರೆ, ಈ ಥರ ಸೀರೆಗಳು ಉಡಿಸಿದ್ರೆ ಸ್ವಲ್ಪ ಇಷ್ಟ. ಮಾಮೂಲಿ ಬೇರೆ ಏನೋ ಸೀರೆ ಉಡ್ಸೋದ್ಕಿಂತ ಈ ಥರ ಸೀರೆ ಅಮ್ಮನವ್ರಿಗೆ ಇಷ್ಟ. ಹಂಗಾಗಿ ಆ ಥರ ಬಾರ್ಡ್ರ್ ಸೀರೆ, ಕಾಟನ್ ಸೀರೆ, ಇಲ್ಲ ರೇಷ್ಮೆ ಸೀರೆ ಕಡಿಮೆ ಕ್ವಾಲಿಟಿ ತಗೊಂಡ್ರೂ ಆಯಿತು, ಕಡಿಮೆ ರೇಟಿಂದವು ಸಿಗ್ತವೆ ಆ ಥರ. ಮತ್ತು ಬ್ಲೌಸ್ ಪೀಸ್ ಬೇಕಾಗಿರುತ್ತೆ. ನೀವು ಯಾರಾಗಣ ಬಂದರೆ ಕೊಡಲಿಕ್ಕೆ ಬೇಕು ಅಂತಂದರೆ ಬ್ಲೌಸ್ ಪೀಸು ಬೇಕು. ಮತ್ತು ಅಮ್ಮನವ್ರಿಗೆ ಮೊದಲು ತುಂಬಕ್ಕೂ ಸೀರೆ ಬ್ಲೌಸು ಅಂತ ಸಪ್ರೇಟ್ ಇಡ್ತೀವಲ್ಲ, ಹಾಗಾಗಿ ಅದು ಬೇಕು. ಮತ್ತು ಬಿಡಿ ಹೂವು ಬೇಕಾಗಿರುತ್ತೆ.
ಬಿಡಿ ಹೂವುಗಳು ಅಂದರೆ ಸ್ವಲ್ಪ ಒಂದು 5 ಥರ ಬಿಡಿ ಹೂವು ಬೇಕು, ಅರ್ಚನೆ ಮಾಡಲಿಕ್ಕೆಲ್ಲ ಬೇಕಾಗಿರುತ್ತೆ. ಮತ್ತು ಹೂವಿನ ಹಾರ ಅಂದರೆ ಒಂದು ಹೂವಿನ ಹಾರ ಹಾಕ್ಲಿಕ್ಕೆ ಒಂದು ಹೂವಿನ ಹಾರ ಬೇಕಾಗಿರುತ್ತೆ. ಹಾಗಾಗಿ ಮತ್ತು ಇದು ಗೋಮತಿ ಚಕ್ರ, ಶಂಖ, ಕಮಲದ ಬೀಜ, ಕವಡೆ ಮತ್ತು ಈ ಥರ ಶ್ರೀಚಕ್ರ ಎಲ್ಲ ಇರ್ತಾವಲ್ಲ, ಈ ಥರ ಇವನು ಒಂದು 5 ಥರ ಬೇಕಾಗಿರುತ್ತೆ. ಅವು ಕಳಸಕ್ಕೆ ಹಾಕಲಿಕ್ಕೆ ಬೇಕಾಗಿರುತ್ತೆ. ಇಲ್ಲ ಅಂದರೆ ಒಬ್ಬೊಬ್ಬರು ಕಳಸದ ಮುಂದ್ಗಡೆ ಎಲ್ಲ ಸಪ್ರೇಟಾಗಿ ಡ್ರೈ ಫ್ರೂಟ್ಸು ಇವನ್ನ ಗೋಮತಿ ಚಕ್ರ ಇವನ್ನೆಲ್ಲ ಸಪ್ರೇಟಾಗಿ ಇಟ್ಟು ಪೂಜೆ ಮಾಡ್ತಾರೆ. ಅದು ಕೂಡ ಲಕ್ಷ್ಮಿ ಅನ್ನೋ ಥರ. ಹಂಗಾಗಿ ಅವು ಬೇಕು. ಅದಾದಮೇಲೆ ಲಕ್ಷ್ಮಿಗೆ ಅಲಂಕಾರಿಕ ವಸ್ತುಗಳು, ಲಕ್ಷ್ಮಿಗೆ ಅಲಂಕಾರ ಮಾಡಲಿಕ್ಕೆ, ಮುಖದ ಅಲಂಕಾರ ಮಾಡಲಿಕ್ಕೆ ಎಲ್ಲ ಬೇಕಾಗಿರುತ್ತಲ್ಲ. ಹಂಗಾಗಿ ಇದು ರೆಡಿಮೇಡು ಇದೇ ಸಿಗ್ತವೆ, ಬೇಕಾದ್ರೆ ತಗೋಬೋದು. ಇಲ್ಲಾಂದರೆ ನೀವು ಇದು ಬೆಳ್ಳಿ ತಗೊಂಡಿದ್ರಂದರೆ ಬೆಳ್ಳಿದೆಲ್ಲ ಅಲಂಕಾರ ಮಾಡಲಿಕ್ಕೆ ಬೇಕು. ಅದಕ್ಕೆ ಸೀರೆ, ಬ್ಲೌಸ್ ಬೇಕು ಉಡಿಸ್ಲಿಕ್ಕೆ. ಮತ್ತು ದೇವಿಗೆ ಆಭರಣ ನಿಮಗೆ ಯಾವ್ಯಾವ ಥರ ಬೇಕು, ಯಾವ್ಯಾವ ಸೆಟ್ ಬೇಕು, ತಲೆಗೆ ಹಾಕ್ಲಿಕ್ಕೆ, ಮೂಗಿಡ್ಲಿಕ್ಕೆ, ಕಿವಿಗಿಡ್ಲಿಕ್ಕೆ, ತಲೆಗೆ ಹಾಕ್ಲಿಕ್ಕೆ, ಮತ್ತು ಸರಗಳೆಲ್ಲ ಬೇಕಾಗಿರುತ್ತೆ. ಹಾಗಾಗಿ ಅವು ಒಡವೆಗಳು ಬೇಕಾಗಿರುತ್ತೆ. ಮತ್ತು ಬಿಡಿ ಹೂವು ಬೇಕಾಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಐಬ್ರೋಸ್ ಎಲ್ಲ ಬೆಳಿಲಿಕ್ಕೆ ಐಲೈನರ್ ಬೇಕಾಗಿರುತ್ತೆ. ಮತ್ತು ಲಿಪ್ಟಿಕ್ಕೆಲ್ಲ ಹಚ್ಚಲಿಕ್ಕೆ, ಲಿಪ್ಟಿಕ್ ಹತ್ತೋದಿಲ್ಲ, ಅದಕ್ಕೆ ನೈನ್ ಪಾಲಿಶ್ ಹತ್ತಿದ್ರೆ ಚೆಂದ ಹತ್ತುತ್ತೆ. ಮತ್ತು ಇದು ಸ್ಟಿಕ್ಕರ್ ಬರ್ತಾವೆ ನೋಡಿ, ತುಂಬ ಚೆಂದ ಎಂಥವ ಸ್ಟಿಕ್ಕರ್ ಇರ್ತಾವಪ್ಪ, ಅವು ಹೇಳಲಿಕ್ಕೆ ಬರ್ತಾಯಿಲ್ಲ ಈಗ ಸದ್ಯಕ್ಕೆ. ಆ ಸ್ಟಿಕ್ಕರ್ ಎಲ್ಲ ತಂದು ಡಿಸೈನ್ ಮಾಡಲಿಕ್ಕೆಲ್ಲ ತುಂಬ ಚೆಂದ ಬಂದಿರ್ತವೆ, ತಂದು ಎಲ್ಲ ಡಿಸೈನ್ ಮಾಡ್ಬೋದು. ಆ ಥರ ಎಲ್ಲ ಇರ್ತವೆ. ಅದಾದಮೇಲೆ ಮತ್ತು ಬಾಳೆಕಂಬ, ಮಾವಿನ ತೋರಣ, ಇದು ಮಂಟಪಕ್ಕೆಲ್ಲ ಅಲಂಕಾರ ಮಾಡಲಿಕ್ಕೆ ಇಷ್ಟು ಬೇಕು. ಮತ್ತು ಹೂವು, ಬಿಡಿ ಹೂವು, ಹೂವು ದಾರ, ಇಷ್ಟೆಲ್ಲ ಬೇಕು ದೇವಿ ಅಲಂಕಾರಕ್ಕೆ. ಮತ್ತು ವಿಶೇಷವಾಗಿ ಪೂಜಾ ಸಾಮಗ್ರಿಗಳು, ಈ ಪೂಜಾ ಸಾಮಗ್ರಿಗಳು ಇದ್ದುಬಿಟ್ರೆ ನೀವು ಪೂಜೆ ಆರಾಮಾಗಿ ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿ ಆಡಂಬರವಾಗಿ ಮಾಡಲಿಲ್ಲ ಅಂತಂದರೂ ಇಷ್ಟು ಸಾಮಾನಾದರೂ, ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ವಿ, ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡ್ತಾಯಿದ್ದೀವಿ, ನನಗಿಷ್ಟ ಆದರೆ ಸಾಕು, ಜಾಸ್ತಿ ತಾಣ್ಲಿಕ್ಕೆ ಆಗ್ತಾಯಿಲ್ಲ ಅನ್ನೋದಾದರೆ ಇಷ್ಟೊಂದಿದ್ರೆ ಸಾಕು. ಅವು ಏನೇನಪ್ಪ ಅಂತಂದರೆ, ವರಮಹಾಲಕ್ಷ್ಮಿಗೆ 9 ಎಳೆ ದಾರ ಬೇಕು. ಅದು ಎಲ್ಲ ತಾಳಿ ಎಲ್ಲ ಕಟ್ಟಲಿಕ್ಕೆ ಮತ್ತು 8 ಗಂಟು ಹಾಕಿ ಕಟ್ಟಲಿಕ್ಕೆಲ್ಲ ಬೇಕು. ಹಂಗಾಗಿ 9 ಎಳೆ ದಾರ ಬೇಕು. ಮತ್ತು ಪಂಚಾಮೃತ ಮಾಡಲಿಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇಷ್ಟು ಬೇಕು. ಇಲ್ಲ ಪಂಚಾಮೃತನಾದರೂ ಮಾಡಿಡ್ರಿ, ಇಲ್ಲಾದರೆ ಇವು ಸಪ್ರೇಟಲ್ಲಿ ಕಪ್ಪಲ್ಲಿ ಹಾಕಿ ಆದ್ರೂ ಅದನ್ನು ವಿಶೇಷವಾಗಿ ಅದನ್ನಿಟ್ಟರೆ ಸಾಕು, ಅಮ್ಮನವ್ರಿಗೆ ತೃಪ್ತಿ ಆಗುತ್ತೆ. ಮತ್ತು ಒಂದು 5 ಥರ ಹಣ್ಣುಗಳಿಡಿ, ಒಂದು 5 ಥರ ಹಣ್ಣುಗಳನ್ನ ಇಡಬೇಕು. ಮತ್ತು ಒಂದು 5 ಥರ ಡ್ರೈ ಫ್ರೂಟ್ಸ್ ಕೂಡ ಇಡಬೇಕು. ಮತ್ತು ಒಂದು 5 ಬಗೆಯ ಕವಡೆಗಳು, ಅದೇ ಶ್ರೀಚಕ್ರ ಇವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಇಟ್ಟು ಪೂಜೆ ಮಾಡಿಬಿಟ್ರೆ, ಇಷ್ಟೊಂದು ಇಟ್ಟು ಇದಕ್ಕೆ ಹೂವು ಎಲ್ಲ ಇಟ್ಟು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಸಾಕು, ತೃಪ್ತಿಯಾಗಿ ಅಮ್ಮನವರು ಸ್ವೀಕರಿಸ್ತಾರೆ. ಅದಾದಮೇಲೆ ಮುತ್ತೈದೆಯರು ಬರ್ತಾರಲ್ಲ, ಮುತ್ತೈದೆಯರಿಗೆ ಏನೇನು ಕೊಡಬೇಕಪ್ಪ ಅಂತ ಅಂದರೆ, ಅವ್ರಿಗೆ 2 ಎಲೆ ಅಡಿಕೆ, 2 ಇಡ್ತಾರೆ, ಒಂದೊಂದು ಇಡಬಾರ್ದು. 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು ಇಡಬೇಕು. ಒಂದು ಬಾಳೆಹಣ್ಣು ಎಷ್ಟೋ ಜನ ಇರ್ತಾರೆ, ಒಂದು ಬಾಳೆಹಣ್ಣು ಇಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ 2 ಬಾಳೆಹಣ್ಣು ಇಡಬೇಕು. ಚಿಕ್ಕ ಬರ್ತಾವಲ್ಲ ಬಾಳೆಹಣ್ಣು, ಅಂಥ ತಂದು 2 ಬಾಳೆಹಣ್ಣು ಇಟ್ಟರೆ ಆಯಿತು. ಅದ್ರ ಜೊತೆಗೆ ಅರಿಶಿನ, ಕುಂಕುಮ ಮತ್ತು ಬಳೆ ಕೊಡ್ತೀರಾ ಅಂದರೆ 5 ಬಳೆ ಕೊಡಬೇಕು. ಮತ್ತು ಬ್ಲೌಸ್ ಪೀಸು, ಒಂದು ಬ್ಲೌಸ್ ಪೀಸ್ ಕೊಡೋಂಗಿದ್ರೆ ಬ್ಲೌಸ್ ಪೀಸ್ ಕೊಡಬೇಕು. ಅಷ್ಟನ್ನು ಅವರಿಗೆ ಮುತ್ತೈದೆಯರಿಗೆ ಕೊಡೋದು. ಮತ್ತು ವರಮಹಾಲಕ್ಷ್ಮಿಗೆ ನೈವೇದ್ಯ ಏನೇನು ಬೇಕಪ್ಪ, ಏನೇನು ಇಷ್ಟ ಅಮ್ಮನವ್ರಿಗೆ ಅಂತ ಅಂದರೆ, ಪಾಯಸ, ಹೋಳಿಗೆ, ಮತ್ತು ಚಿತ್ರಾನ್ನ, ಮತ್ತು ಇದು ಪುಳಿಯೋಗರೆ, ಮೊಸರನ್ನ, ವಡೆ, ಕೋಸುಂಬರಿ, ಇಷ್ಟು ಅಮ್ಮನವ್ರಿಗೆ ತುಂಬ ಇಷ್ಟ. ಇಷ್ಟೊಂದು ಮಾಡಿ ಇಟ್ಬಿಟ್ರೆ ಹಬ್ಬ ನಿಜವಾಗೂ ತೃಪ್ತಿಯಾಗಿ, ನಾವು ತೃಪ್ತಿಯಾಗಿ ಮಾಡ್ದಂಗೆ ಆಗುತ್ತೆ. ಆ ಲಕ್ಷ್ಮಿಗೂ ತೃಪ್ತಿಯಾಗಿ ನಮ್ಮ ಮನೆಯಲ್ಲಿ ನಮಗೆ ಏನಾದರೂ ಆಶೀರ್ವಾದ ಮಾಡಿ ಕೊಡಲಿಕ್ಕೆ ಹಯಂಗೂ ಮನಸ್ಸು ಬರುತ್ತೆ. ಹಾಗಾಗಿ ನಿಜವಾಗ್ಲೂ ಇಷ್ಟು ನನಗೆ ತಿಳಿದಂಗೆ ನಾನು ಇಷ್ಟನ್ನು ಹೇಳಿದ್ದೀನಿ. ಇಷ್ಟೆಲ್ಲ ಮಾಡಿಬಿಟ್ವಿ ಅಂದರೆ ನಿಜವಾಗೂ ಒಳ್ಳೆಯದಾಗುತ್ತೆ. ನನಗಂತೂ ನಿಜವಾಗೂ ಪಾಸಿಟಿವಾಗಿ, ನಿಜವಾಗೂ ವರಮಹಾಲಕ್ಷ್ಮಿಯಿಂದ ತುಂಬ ಒಳ್ಳೆಯದಾಗಿದೆ, ಆಗ್ತಾನೂ ಇದೆ. ಹಂಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿ ವರ್ಷಕ್ಕಿಂತ ಜಾಸ್ತಿ ಆಗ್ತಾನೇ ಐತೆ ನನ್ನ ಪೂಜೆ ಪುನಸ್ಕಾರಗಳೆಲ್ಲ. ಅದೇ ರೀತಿ ನಿಮಗೂ ಒಳ್ಳೆಯದಾಗಲಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರು ಅವರೆಲ್ಲರಿಗೂ ವರಮಹಾಲಕ್ಷ್ಮಿ ದಯ ತೋರಿಸ್ಲಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಅದ್ರ ಲೀಸ್ಟ್ ಎಲ್ಲ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಮೆನ್ಷನ್ ಮಾಡಿದ್ದೀನಿ. ಆ ಲೀಸ್ಟ್ ಪ್ರಕಾರ ನೀವು ಹೋದ್ರೂ ಚೆನ್ನಾಗಿ ಅನಿಸುತ್ತೆ. ಇನ್ನು ಏನಾದರೂ ಬೇಕು ಅಂತಂದರೆ ಕಮೆಂಟ್ಸ್ ಮಾಡಿ ಹೇಳ್ತೀನಿ. ಮತ್ತೆ ಎಲ್ಲ ಇದೇ ಥರ ನಾನು ವರಮಹಾಲಕ್ಷ್ಮಿ ವೀಡಿಯೋಗಳೇ ಹಾಕ್ತಾ ಇರ್ತೀನಿ. ನೋಡಿ, ಖುಷಿಪಡಿ, ಆನಂದಿಸಿ. ನನಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.